ಇವಾಗ ನಾನು ಬಂದಿರೋ ಒಂದು ಜಾಗ ಬಂದು ನನ್ನ ತುಂಬ ಫೇವ್ರೆಟ್ ಜಾಗ ಇದೆ. ಆ್ಯಕ್ಚುಲಿ ತುಂಬ ಟೈಮ್ ಬಂದಿದ್ದೀನಿ ನಾನು ಇಲ್ಲಿಗೆ. ಬಟ್ ಇಲ್ಲಿ ಎಷ್ಟು ವಾತಾವರಣ ಪ್ರಶಾಂತವಾಗಿರುತ್ತೆ ಅಂತಂದರೆ ಇಷ್ಟ ಆಗುತ್ತೆ ಯಾರೇ ಬಂದರೂ ಇಲ್ಲಿ. ಬಟ್ ಇಲ್ಲಿ ಜಾಸ್ತಿ ಮಕ್ಕಳೇ ಇರೋದು. ಸೊ ಇಲ್ಲಿ ಒಂದು ಮಠ ಅಂತ ಇದೆ, ಅಲ್ಲಿಗೆ ನಾನು ಯಾವಾಗಲೂ ಬರ್ತಾ ಇರ್ತೀನಿ ಯೂಶ್ವಲಿಗೆ. ಇವತ್ತು August 15th ಇಂಡಿಪೆಂಡೆನ್ಸ್ ಡೇ. ಸೊ ಆಚೆ ಈಚೆ ಅಲ್ಲಿ ಇಲ್ಲಿ ಸುಮ್ಮನೆ ಹೋಗಿ ರೈಡ್ ಮಾಡಿ ಜಾಸ್ತಿ ಮಿಸ್ಸಿ ಮಾಡ್ಕೊಳ್ಳೋ ಬದಲು ಪೀಸಾಗೆ ಮಕ್ಕಳ ಜೊತೆ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇವತ್ತು ನಾನು ಈ ಜಾಗಕ್ಕೆ ಬಂದಿದ್ದೀನಿ. ಇನ್ನೂ ನಾನು ಆ ಜಾಗಕ್ಕೆ ಹೋಗಿಲ್ಲ. ಟು ಬಿ ಸರ್ಪ್ರೈಸ್ ಏನು ಅಂತಂದರೆ, ನಾನು ಅವ್ರಿಗೆಲ್ಲ ಅಷ್ಟು ಜನಕ್ಕೂ ಚಾಕ್ಲೇಟ್ಸ್ ತಂದಿದ್ದೀನಿ. ಆ ಚಾಕ್ಲೇಟ್ಸ್ನ ಕೊಟ್ಟಾಗ ಅವ್ರ ಮಕ್ಕದಲ್ಲಿ ಇರುತ್ತಲ್ಲ ಫೀಲು. ಯೂಶ್ವಲಿ ನಮ್ಮ ಸ್ಕೂಲಲ್ಲಿ ಚಿಕ್ಕ ವಯಸ್ಸಲ್ಲಿದ್ದಾಗ ಸ್ಕೂಲಲ್ಲೆಲ್ಲ ಕೊಡ್ತಾಯಿದ್ರು, ನಾವು ಹಂಚ್ಕೊಂಡು ತಿಂತಾಯಿದ್ವಿ. ಬ್ಯಾಂಡ್ಸ್ ಹಾಕ್ಕೊಳ್ಳೋದು ಆ ಥರದ್ದೆಲ್ಲ ಇತ್ತು. ಲೋಗೋಸು ಹಿಂದೆಗಡೆ ಪಿನ್ ಮಾಡ್ಕೊಳ್ಳೋದು, ಸ್ಟಿಕ್ಕರ್ಸು, ಪೇಂಟು ಆ ಥರ. ಬಟ್ ಈ ಸರಿ ಚಾಕ್ಲೇಟ್ಸ್ ಕೊಡ್ತಾಯಿದ್ದೀನಿ, ಅಂದರೆ ಚಿಕ್ಕದಾಗೆ ಒಂದು ಖುಷಿ ನೋಡೋದಕ್ಕೆ ಅವ್ರ ಮಕ್ಕದಲ್ಲಿ. ತುಂಬ ಜನ ಮಕ್ಕಳು ಇದ್ದಾರೆ ಆ್ಯಕ್ಚುಲಿ, ಒಂದು 100-150 ಜನ ಮಕ್ಕಳಿದ್ದಾರೆ. ನೋಡೋಣ ಅವರ ಫೇಸಲ್ಲಿ ಆ ಒಂದು ಸ್ಮೈಲು ಯಾವ ಥರ ಇರುತ್ತೆ ಅಂತ ನೋಡೋ ಬನ್ನಿ. ಹುಡುಗರೆಲ್ಲರೂ ಇದ್ರೆ ಕರೀರೋ ಒಂದು ಸ್ವಲ್ಪ ಏನು ಬೇಜಾರು ಮಾಡ್ಕೋಬೇಡ್ರಿ. ಆಕಾಶ್ ಇಲ್ಲಿ ಊರು ತಿಪ್ಟೂರ. ಏನ್ ಹೆಸರು? ಏನ್ ಹೆಸರು? ಹೆಸರು ಬಾಲಾಜಿ. ಹೆಸರು ಎಲ್ಲಿಂದ? ಲಾಸ್ಟ್ ಟೈಮ್ ನಾನು RX ಬಂದಾಗ ಯಾವುದೋ ಗ್ಯಾಂಗ್ ಇತ್ತಲ್ಲ, ಬಂದ್ಬಿಡ್ರಲ್ಲ. ಇಲ್ಲಿರೋ ಹುಡುಗರು ಪ್ರತಿಯೊಬ್ಬೊಬ್ರು ಒಂದೊಂದು ಜಾಗದಿಂದ ಒಂದೊಂದು ಊರಿಂದ ಬಂದಿದ್ದಾರೆ. ಅವ್ರ ಹೆಸರುಗಳು ಅವ್ರ ಜಾಗಗಳು ಕೇಳಿದ್ರೆ ಖುಷಿ ಆಗುತ್ತೆ. ಒಬ್ಬೊಬ್ರು ಒಂದೊಂದು ಜಾಗದ, ರಾಯಚೂರು, ಗುಲ್ಬರ್ಗ, ಬಳ್ಳಾರಿ, ಧಾರವಾಡ, ಹುಬ್ಳಿ, ಬೆಳಗಾಂ. ಬದುಕಿರುವೆನು ನಾನು. ಸ್ವತಂತ್ರ ಸಿಕ್ಕಿದ ದಿನ ಇವತ್ತು ನಮ್ಗೆ. ಅದರಲ್ಲಿ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾ ಇರೋದೇ ಮಕ್ಕಳು. ಎಲ್ಲಿ ಯಾರು ಇನ್ಸ್ಟಾಗ್ರಾಮ್ ನೋಡ್ಕೊಂಡ್ಬಿಟ್ಟಿದ್ರಲ್ಲ, ಅಲ್ಲಿ ನೋಡ್ಕೊಂಡು ಹೇಳಕ್ಕೆ ಮಾಡ್ತಾರೆ. ಒಂದ್ಸರಿ ಬಂದಾಗೆ ನೋಡಿದ್ದಾರೆ ಆಲ್ಮೋಸ್ಟ್ ಮಕ್ಕಳೆಲ್ಲ ಚೆನ್ನಾಗಿ. ಫಸ್ಟ್ ರ್ಯಾಂಕ್ ಬಂದಿದ್ದ ಸ್ಟೂಡೆಂಟ್ ಇದೆ. ಯಾರು ಟಾಪರ್ ಎಲ್ಲಿದ್ದಾನೆ? 96. ಇಲ್ಲಿಗೆ ಟಾಪರ. ಅದು ನಿಮ್ಮಲ್ಲಿ ಇಲ್ಲ ಅಲ್ಲ? ನಮ್ಮ 4 ಕಿಲೋಮೀಟರ್ ಇದ್ದೀನಿ. 4 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಇಲ್ಲೇ ಸೇರಿಸ್ಕೊಂಡು ಕಡೆಗೆ ಒಂದು ಬಿಟ್ಟಿದೆ ನಾವು. ಸೈನ್ಸ್ ಮಾಡ್ತಾನಂತ ಇವಾಗ. 50 ಜನ 400 ಜನ ಮೆಸೇಜ್ ಹಾಕಿ. ಏನ ಇರೋ ಹೆಸರು? ಫುಲ್ ಹೆಸರು ಶಿವರಾಜ. ಏನ್ ಮಾಡ್ಬೇಕು ಅಂತ ಇದೆ ಮುಂದಕ್ಕೆ? ನೋಡಿ, ಈ ಮಠಕ್ಕೆ ಇವನೇ ಟಾಪರ್. ಇವಾಗ 89% ತೊಗೊಂಡಿದ್ದಾನೆ ಈಗ. ಅಂದರೆ ಇಲ್ಲಿರೋ ಯೂನಿಟಿ ಎಲ್ಲ ಎಷ್ಟು ಸಕ್ಕತ್ತಾಗಿದೆ ಅಂತಂದರೆ, ಎಲ್ಲ ಅಣ್ಣ ತಮ್ಮಂದ್ರೆ ಕೂತ್ಕೊಂಡ್ರೆ ಎಲ್ಲರೂ ಒಂದೇ ಸರಿ ಊಟಕ್ಕೆ ಕೂತ್ಕೊಂಡ್ರೆ ಎಲ್ಲರೂ ಒಂದೇ ಸರಿ. ಅಲ್ಲಿ ನೋಡಿ ಇವಾಗೆಲ್ಲ ತೋರಿಸ್ತೀನಿ ಇರಿ. ನೆಕ್ಸ್ಟು ಇವರೆಲ್ಲ ಹಿಂಗೆ ಕೂತ್ಕೋತಾರೆ ಪ್ರೇಯರ್ಗೆ ಅಂತ. ಅವ್ರ ಶಿಸ್ತು ನಮ್ಮ ಪ್ರೈವೇಟ್ ಸ್ಕೂಲಲ್ಲಿ ಕೂಡ ಇಲ್ಲ ಆ ಥರ. ಮಕ್ಕಳೆಲ್ಲ ಇವಾಗ ಪ್ರೇಯರ್ ಮಾಡ್ತಾ ಇದ್ದಾರೆ. ಈಗ ಅವರು ಎಷ್ಟು ಶಿಸ್ತಲ್ಲಿರ್ತಾರೆ ಅಂತ ತೋರಿಸ್ತಾನೆ ಬನ್ನಿ ಒಂದ್ಸರಿ.
ಮಕ್ಕಳೆಲ್ಲ ಅಲ್ಲಿ ಮಂತ್ರ ಹೇಳ್ತಾ ಇದ್ದಾರೆ ಇದೆಷ್ಟು ಚೆನ್ನಾಗಿ ಮಲಗಿದೆ ನೋಡಿ ಒಂದ್ಸರಿ. ಇಷ್ಟು ಜನ ಮಕ್ಕಳಿಗೆ ಸ್ನಾನದ ವ್ಯವಸ್ಥೆ ಯಾವ ಥರ ಇರುತ್ತೆ ಅಂದರೆ ಈ ಥರ 3,500 ಲೀಟ್ರ್ ಅಂತೆ ದಿನ ಇದರಲ್ಲಿ ಹೀಟಾಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ಇಲ್ಲಿಂದ ಆಚೆಗಡೆ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ಮಕ್ಕಳಿಗೆ. ಆಚೆಗಡೆ ಅಲ್ಲಿ ಹೋಗಿ ಸ್ನಾನ ಮಾಡ್ತಾರೆ ಪ್ರತಿಯೊಬ್ಬರಿಗೂ. ಈ ಥರದ್ದೊಂದು ಕಂಟೈನರ್ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಕಂಟೈನರ್ ಒಳಗಡೆ ಇಲ್ಲಿಂದ ಹೀಟಾಗಿ ಇದು ಪಾರ್ಸಲ್ ಆಗಿ ಕಂಟೈನ್ ಆಗಿ ಇಲ್ಲಿಂದ ಅದು ಸೀದಾ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಹೋಗಿ ಮಕ್ಕಳು ಸ್ನಾನ ಮಾಡ್ತಾರೆ. ಸಿಸ್ಟಮ್ಯಾಟಿಕ್ಕಾಗಿ ಇಟ್ಕೊಂಡಿದ್ದಾರೆ ಮಕ್ಕಳಿಗೆ. ಸೊ ಎಲ್ಲ ಒಂದು ವ್ಯವಸ್ಥೆ ಇದೆ ಇಲ್ಲಿ. ಸೊ ಈ ಮಠನ ಕಂಪ್ಲೀಟಾಗಿ ಇನ್ಚಾರ್ಜ್ ಟೇಕ್ ಓವರ್ ಮಾಡ್ತಾ ಇರೋದು ನಿಮ್ಮ ಹೆಸರು ಸರ್? ಕುಮಾರ್ ಅಂತವ್ರು ಇದ್ದಾರೆ, ಇಲ್ಲಿ ಅಂಬರೀಷ್ ಅವ್ರು ಇದ್ದಾರೆ. ಇವರಿಬ್ಬರು ಇಷ್ಟು ಜನ ಮಕ್ಕಳನ್ನ ಇಲ್ಲಿ ಟೇಕ್ ಕೇರ್ ಮಾಡಿಕೊಂಡು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಕೊಂಡು ಊಟದ್ದು ನಿದ್ದೆದು ಎಲ್ಲ ಪ್ರತಿಯೊಂದನ್ನು ನೋಡ್ಕೊತ ತುಂಬ ಚೆನ್ನಾಗಿ ನಡ್ಸ್ಕೊಂಡ್ಬಂದಿದ್ದಾರೆ. ನಾನು ಹಿಂಗೆ ಒಳಗಡೆ ಬಂದೆ. ಇವಾಗ ಮಕ್ಕಳದ್ದು ವ್ಯವಸ್ಥೆ ಹೆಂಗಿರುತ್ತೆ, ಮಲ್ಕೊಳ್ಳೋದು ಹೆಂಗೆ, ಅವ್ರು ಹೆಂಗಿರ್ತಾರೆ ಇಲ್ಲಿ, ಅವ್ರ ಒಳಗಡೆ ವಾತಾವರಣ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಬನ್ನಿ ತೋರಿಸ್ತೀನಿ ಜಾಗ ಹೆಂಗಿದೆ ಅಂತ. ಸರಿ, ಇದು ಒಬ್ಬ ಸ್ಟೂಡೆಂಟ್ದು ಅವ್ನ ಟ್ರಂಕು. ಅವ್ನು ಏನೇ ಇಟ್ಕೊಳ್ಳೋದಿದ್ರು ಈ ಟ್ರಂಕ್ ಒಳಗಡೆ ಇಟ್ಕೋಬೇಕು. ಈ ಥರ ಇರುತ್ತೆ ಟ್ರಂಕು, ಸ್ಟೀಲ್ ಮೆಟಲ್ದು. ಸೊ ಅವ್ನು ಏನೇ ಬಟ್ಟೆ ವಸ್ತು ಊರಿಂದ ಏನಾದ್ರು ತಂದಿದ್ರೆ ತಿನ್ನೋದಕ್ಕೆ ಪ್ರತಿಯೊಂದೂ ಅವ್ನು ಇಲ್ಲೇ ಹಾಕಿ ಅವ್ನು ಇದನ್ನು ಲಾಕ್ ಮಾಡಿ ಇಟ್ಕೊತಾನೆ. ಇದು ಒಬ್ಬಂದು ಕಂಪಾರ್ಟ್ಮೆಂಟ್, ಮೇಲ್ಗಡೆ ಒಬ್ಬಂದು, ಇದು ಕೆಳಗಡೆ ಒಬ್ಬಂದು ಕಂಪಾರ್ಟ್ಮೆಂಟ್. ಸೊ ಅವ್ರವ್ರದ್ದೇ ಬ್ಯಾಗು ಬೆಡ್ಶೀಟು ದಿಂಬು, ಬ್ಯಾಗು ಬೆಡ್ಶೀಟು ದಿಂಬು. ಏನೋ ಬಾಯ್ಸ್ ಏನೋ ರೆಡಿ ಮಾಡ್ತಾ ಇದ್ದಾನೆ, ಏನೋ ಫುಲ್ಲು ಸೆಟಪ್ ಮಾಡಿ ಕ್ಲೀನಾಗೆಲ್ಲ ಜೋಡಿಸ್ಕೊಂಡು. ನಮ್ಮ ಹುಡುಗ ಏನೋ ಜೋಡಿಸ್ತಾ ಇದ್ದಾನೆ ಮೇಲ್ಗಡೆ. ಏನಂತ ಕೇಳೋಣ ಬನ್ನಿ ಒಂದ್ಸರಿ. ಏನು ಜೋಡಿಸ್ತಾ ಇದೆಯಮ್ಮ? ಓ ಇಲ್ಲಿ ನೋಡಿ. ಸೊ ಬಟ್ಟೆ ಜೋಡಿಸ್ಕೊಂಡು ನಮ್ಮ ಹುಡುಗ ಏನೇನು ಇಟ್ಕೊಂಡಿದ್ದಾನೆ ಅಂದರೆ ಒಂದು ಸ್ವಾಮೀಜಿ ಅವ್ರದ್ದು ಫೋಟೋ ಇಟ್ಕೊಂಡಿದ್ದಾನೆ ದಿನ ಅವ್ರನ್ನ ಧ್ಯಾನ ಮಾಡೋದಕ್ಕೆ. ಇನ್ನೊಂದು ಏನಿದು ಕಾರ್ತಿಕನಾ ಏನು ಶಾಂಪು. ಆಮೇಲೆ ಏನಿದೆ ಆ ಕಡೆ ಕಾರ್ನರಲ್ಲಿ ಏನಿದೆ ಬ್ರಷ್ ಇದೆ. ಓಕೆ, ಈ ಕಡೆ ಇದು ಬಟ್ಟೆ. ಆಮೇಲೆ ಇನ್ನೇನಿದೆ? ಇಲ್ಲಿ ಪುಸ್ತಕ ಇದೆ. ಇಲ್ಲಿ ನೀನು ನೋಡ್ಕೊಳಕ್ಕೆ ದಿನ ಇಲ್ಲೇ ರೆಡಿಯಾಗಿ ಫುಲ್ ಟ್ರಿಮ್ ಆಗಿ ಏನ್ ಕ್ಯೂಟ್ ಆಗಿ ಕಾಣ್ತಿದ್ಯಾ ನೋಡು. ಸೂಪರ್ ಬಿಡ. ಏನ್ ನಿನ್ನ ಹೆಸರು? ವಿಶಾಲ್ ಆರಾಧ್ಯ. ಫುಲ್ ಕಂಪ್ಲೀಟ್ ಸಿಸ್ಟಮ್ನೇ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದಾನೆ ನಮ್ಮ ಹುಡುಗ ಇಲ್ಲಿ. ದಿನ ಮಲಗುವಾಗ ಒಬ್ರಿಗೊಬ್ರು ಮಾತಾಡ್ಕೊಂಡು ಮಲಗ್ತಾರಲ್ಲ, ಎಷ್ಟು ಸಖತ್ತಾಗಿರುತ್ತೆ ಅಂತಂದ್ರೆ ಆ ಥರದ್ದು ದುಡ್ಡು ಕೊಟ್ಟರೆ ಇವತ್ತೆಲ್ಲೂ ಸಿಗಲ್ಲ ಆ್ಯಕ್ಚುಲಿ. ಈ ಮಠದಲ್ಲಿ ಅವರು ಇರೋ ಹುಡುಗರು ಇರೋ ರೀತಿ ನೀತಿ ಶ್ರದ್ಧೆ ಡಿಸಿಪ್ಲೀನು ನಮಗೆಲ್ಲ ಏನೂ ಇಲ್ಲ. ಸಖತ್ ಕಂಫರ್ಟ್ ಝೋನಲ್ಲಿ ಬೆಳೆದ್ಬಿಟ್ಟಿದ್ದೀವಿ ನಾವೆಲ್ಲ. ಚಿಕ್ಕ ವಯಸ್ಸಲ್ಲಿ ನಾವು ಕಷ್ಟಪಟ್ಟಿದ್ವಿ, ಬಟ್ ಇವಾಗ ಬೆಳೀತಾ ಅದು ಆ ಝೋನ್ ಗೊತ್ತಾಗ್ತಾಯಿಲ್ಲ ನಮಗೆ. ಬಟ್ ಇವ್ರನ್ನೆಲ್ಲ ನೋಡಿದಾಗ ನಮ್ಗೊಂದ್ಸರಿ ಅದು ಮತ್ತೆ ಮೆಲ್ಕಾಗ್ದಂಗೆ ಆಗುತ್ತೆ. ಅವ್ರು ಕಷ್ಟ ಬಿದ್ದು ಅವರಿಲ್ಲೇ ಮಲ್ಕೊಂಡು ಅವರಿಲ್ಲೇ ಜೋಡಿಸ್ಕೊಂಡು ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಮೇಲಿಂದ ಹತ್ತೋದು, ಅಲ್ಲೊಬ್ಬ ಮಲ್ಕೊತಾನೆ, ಕೆಳಗಡೆ ಹೋಗ್ತಾನೆ. ಅವನೊಂದು ಟ್ರಂಕ್ ಏನಿದೆ, ನಾವೇನು ವಾರ್ಡ್ರೋಬ್ ಅಂತ ನಾವು ಅಂತೀವಿ, ಇವ್ರು ಇದೇ ಥರ ಕಂಟೈನರ್ಸ್ಗಳು ಯೂಸ್ ಮಾಡಿಕೊಂಡು ಮೆಟಲ್ದು ಇಟ್ಕೊಂಡಿರ್ತಾರೆ. ಇವ್ನು ಎತ್ಕೊಂಡ ಇವ್ನು ಆ ಥರ ಕಂಪ್ಲೇಂಟ್ಸ್ ಇರುತ್ತಾ? ನಂದು ಅವ್ನು ಎತ್ಕೊಂಡ ಇರುತ್ತಾ? ಸರ್ವೇ ಸಾಮಾನ್ಯ ಅದು. ಜಗಳ ಮಾಡ್ತಾ ಇರ್ತಾರೆ. ಜಗಳ ಇದ್ದಿದ್ದೆ ಅದು. ಈ ಹೊಡೆದಾಟ ಎಲ್ಲ ಏನಿಲ್ಲ ಮಕ್ಳ ಮಧ್ಯೆ. ಕಿತ್ತಾಡ್ತಿರ್ತಾರೆ. ನೀವು ಅದಾಗ ಬರೋದು ಅವಾಗ ನೀವು ಸರಿ ಮಾಡ್ಬೇಕು. ಅವಾಗ ನಮ್ಮ ಹುಡುಗ ಫುಲ್ ಎಲ್ಲ ಕ್ಲೀನಾಗಿ ಬರೆದು ಪುಸ್ತಕನೆಲ್ಲ ಡಾಕ್ಯುಮೆಂಟ್ ಮಾಡಿ ದೊಡ್ಡ ಪ್ರಾಜೆಕ್ಟು. ಈಗ ನೆಕ್ಸ್ಟು ಏನು ಪ್ರೆಸೆಂಟೇಷನ್ ಇದೆ, ಆ ಪ್ರೆಸೆಂಟೇಷನ್ ಮಾಡೋದಕ್ಕೆ ನಮ್ಮ ಹುಡುಗ ಎಲ್ಲ ಕ್ಲೀನಾಗಿ ಎನ್ವೆಲಪಲ್ಗೆ ಹಾಕಿ. ಏನು ಹೆಸರು? ಇಲ್ಲೇನೋ ಬರ್ದಿದೆಯಲ್ಲ, ವಿಶಾಲ್ ಆರಾಧ್ಯ SMHPS. ಏನದು? 7th ಸ್ಟ್ಯಾಂಡರ್ಡಾ ನೀನು? ನಿಂತ್ಕೊಳ್ಳೋಣ ಸರಿ. ಉದ್ದನೇ ಇದೆಯಾ ಕಣ? 7th ಸ್ಟ್ಯಾಂಡರ್ಡಾ ನೀನು? ಪ್ಯಾಂಟು ಸೂಪರ್. ಅವ್ರಿಗೆ ಸರಿ ಹೋಗ್ಲಿಲ್ಲ ಅಂತಂದರೆ, ಅಕಸ್ಮಾತ್ ಮಲ್ಕೊಳಕ್ಕೆ ಏನೋ ಜಾಗ ಇಲ್ಲ ಅಂದರೆ ಆರಾಮಾಗಿ ಇಲ್ಲೇ ಫ್ಲೋರ್ ಮೇಲೆ ಚಾಪೆ ದಿಂಬು ಹಾಕ್ಕೊಂಡು, ಇಷ್ಟಗಳ ವಿಶಾಲವಾಗಿ ಜಾಗ ಇದೆ, ಎಲ್ಲ ಆರಾಮಾಗಿ ಇಲ್ಲೇ ಮಲ್ಕೊತಾರೆ. ಸೂಪರ್ ಅಲ್ವಾ?